ನೀವು ನೋಡ್ತಾ ಇದ್ರ ವಿವಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲದಾಗಿ ಹೆಡ್ಲೈನ್ಸ್. ಚನ್ನರಾಯಪಟ್ಟಣ ಕೆಡಿಪಿ ಸಭೆಯಲ್ಲಿ ಭಾರಿ ಹೈಡ್ರಾಮಾ, ಶಾಸಕರು ಸದಸ್ಯರ ನಡುವೆ ವಾಕ್ಸಮರ, ಶಾಸಕರಿಗೆ ಸದಸ್ಯರಿಂದ ಸವಾಲ್. ಜಮೀನು ಕಳೆದುಕೊಂಡು 20 ವರ್ಷ ಕಳೆದರೂ ರೈತರಿಗೆ ಪರಿಹಾರ ನೀಡದ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ, ಹಾಸನದ ಜಿಲ್ಲಾಧಿಕಾರಿಗಳ ಕಾರೇ ಜಪ್ತಿ. ಕೋಟಿ ಕೋಟಿ ವಿದ್ಯುತ್ ಬಿಲ್ ಬಾಕಿ, ಕತ್ತಲಲ್ಲಿ ಮುಳುಗಿದ ಎತ್ತಿನಹೊಳೆ ಯೋಜನೆ ಕಚೇರಿ, ಐತಿಹಾಸಿಕ ಯೋಜನೆಗೆ ಬಿಲ್ ಶಾಕ್. ಹಾಸನದಲ್ಲಿ ಮಧ್ಯರಾತ್ರಿ ಅಗ್ನಿ ಅವಘಡ, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಲಕ್ಷಾಂತರ ರೂಪಾಯಿ ನಷ್ಟ, ಬೆಂಕಿಗೆ ಆಹುತಿಯಾದ ನಂದಿನಿ ಪಾರ್ಲರ್. ಎಲ್ಲೊಂದರಲ್ಲಿ ಕಸ ಹಾಕಿದ್ರೆ ದಂಡ ಗ್ಯಾರಂಟಿ, ಹಾಸನ ಮಹಾನಗರ ಪಾಲಿಕೆಯಿಂದ ಖಡಕ್ ಎಚ್ಚರಿಕೆ, ಅಂಗಡಿ ಮಾಲೀಕನಿಗೆ ಬಿತ್ತು ಬರೋಬ್ಬರಿ 10,000 ದಂಡ. ಹಾಸನ ನಗರದ ಸ್ವಚ್ಛತೆಗೆ ಬಿಗ್ ಬೂಸ್ಟ್, 2 ಕೋಟಿ ವೆಚ್ಚದ ಹೊಸ ಜೆಸಿಬಿ ಟಿಪ್ಪರ್ಗಳಿಗೆ ಶಾಸಕ ಸ್ವರೂಪ್ ಚಾಲನೆ, ಕಸಮುಕ್ತ ಹಾಸನಕ್ಕೆ ಮಹತ್ವದ ಹೆಜ್ಜೆ. ಬೇಲೂರಿನಲ್ಲಿ ಆಟೋ ಚಾಲಕರ ಅತಿರೇಕ ವರ್ತನೆ, ಚಾಲಕರಿಂದ ಸುಗಮ ಸಂಚಾರಕ್ಕೆ ಅಡೆತಡೆ. ಕೊಡಗಿನಿಂದ ಆಗಮಿಸಿದ 2 ಉದ್ದನೆ ದಂತದ ದೈತ್ಯ ಆನೆಗಳು, ಬೇಲೂರು ತಾಲೂಕಿನಲ್ಲಿ ಗಜಗಾಂಭೀರ್ಯದ ಅಬ್ಬರ, ಬಿಕ್ಕೋಡು ಭಾಗದಲ್ಲಿ ದೈತ್ಯ ಒಂಟಿ ಸಲಗದ ದರ್ಶನ. ವಾರ್ತೆಗಳ ವಿವರ. ಚನ್ನರಾಯಪಟ್ಟಣದಲ್ಲಿ ಇವತ್ತು ನಡೆದ ಕೆಡಿಪಿ ಸಭೆಯಲ್ಲಿ ಭಾರಿ ಹೈಡ್ರಾಮಾಗಳೇ ನಡೆದೋಗ್ಬಿಟ್ಟಿದ್ದಾವೆ. ಕೆಡಿಪಿ ಸದಸ್ಯರುಗಳೆಲ್ಲ ಯಾವ್ಯಾವ ಇಲಾಖೆಯಲ್ಲಿ ಏನೇನು ದಂಧೆ ಮಾಡ್ತಾ ಇದ್ದೀರಿ ನನಗೆ ಗೊತ್ತು ಅಂತ ಶಾಸಕ CN ಬಾಲಕೃಷ್ಣ ಅವರು ಕೊಟ್ಟ ಹೇಳಿಕೆ ಒಂದಕ್ಕೆ ಕೆಡಿಪಿ ಸದಸ್ಯರು ಶಾಸಕರನ್ನ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥ ಘಟನೆ ನಡೆದಿರ್ತಕ್ಕಂಥದ್ದು. ಇವತ್ತು ತ್ರೈಮಾಸಿಕ ಸಭೆಯಲ್ಲಿ ತಾಲೂಕು ಕೆಡಿಪಿಯ ಎಲ್ಲಾ ಸದಸ್ಯರುಗಳು ಇಲಾಖೆಯಲ್ಲಿ ಯಾವ್ಯಾವ ದಂಧೆ ನಡೆಸ್ತಾ ಇದ್ದಾರೆ ನನಗೆ ಗೊತ್ತು ಅಂತ ಏನ್ ಶಾಸಕರು ಒಂದು ಹೇಳಿಕೆ ಕೊಟ್ಟಿದ್ರು, ಆರೋಪಗಳನ್ನ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಕೆಡಿಪಿ ಸದಸ್ಯರು ಮಧುಸೂದನ್ ಇವರೆಲ್ಲರೂ ಕೂಡ ಯಾರ್ಯಾರು ನಿನ್ಸಿರೋದು ಸರಿಯಲ್ಲ, ಶಾಸಕರು ಹಂಗೇನಾದ್ರು ಇದ್ರೆ ಎಲ್ಲಿ ದಂಧೆ ಮಾಡಿದ್ದೀವಿ, ಎಲ್ಲೂ ಸೊಯ್ಲಿ ಮಾಡಿದ್ದೀವಿ, ಎಷ್ಟು ಸೊಯ್ಲಿ ಮಾಡಿದ್ದೀವಿ, ಏನೇನ್ ಮಾಡ್ತಾ ಇದ್ದೀವಿ, ಇವೆಲ್ಲದರ ಬಗ್ಗೆ ಶಾಸಕರು ಮಾಹಿತಿ ಕೊಡ್ಲಿ, ಇದ್ರ ಬಗ್ಗೆ ಬಹಿರಂಗಪಡಿಸ್ಲಿ ಅಂತ ಹೇಳಿದ್ರು. ಇದಾದ ನಂತರ ಶಾಸಕರು ಇದು ಮತ್ತೆ ಖಡಕ್ ಆಗಿ ಅವರಿಗೆ ಒಂದು ಎಚ್ಚರಿಕೆಯನ್ನ ಕೊಟ್ಟರು. ಅನವಶ್ಯಕವಾಗಿ ಇಲ್ಲಿ ಚರ್ಚೆ ಮಾಡಿದ್ರೆ ನಿಮ್ಗಳ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತೀನಿ, ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ಗಮನಕ್ಕೆ ತರ್ತೀನಿ, ಕಂಪ್ಲೇಂಟ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಬಟ್ ಇದ್ಯಾವುದು ಕೂಡ ಅವ್ರು ಯಾರು ಕ್ಯಾರೆ ಅಂತ ಅನ್ನಲಿಲ್ಲ. ಇದಾದ ಮೇಲೆ ಪ್ರತಿಭಟನೆ ಮಾಡ್ತೀವಿ ಅಂತ ಮುಂದಾದ್ರು. ಮಧ್ಯಪ್ರವೇಶ ಮಾಡಿದ ಗ್ಯಾರಂಟಿ ಯೋಜನಾ ಅನುಷ್ಠಾನದ ಸಮಿತಿ ಅಧ್ಯಕ್ಷ ಪ್ರಕಾಶ್ ಅಂತಕ್ಕಂಥವ್ರು ಸಮಸ್ಯೆಯನ್ನ ಬಗೆಹರಿಸೋ ಪ್ರತಿಭಟನೆ ಒಂದೇ ಅಲ್ಲ, ಶಾಂತಿಯುತವಾಗಿ ಸಂಧಾನ ಮಾಡೋಣ, ನೀವು ಎಲ್ಲರೂ ಜೊತೆಗೆ ಹೋಗೋಣ ಅಂತ ಹೇಳಿದ್ರು. ಆದ್ರೂ ಕೇಳಲಿಲ್ಲ, ಪ್ರತಿಭಟನೆ ಮಾಡಿದ್ರು. ಸಭೆಯಲ್ಲಿ ಆಗಬೇಕಾದ ಚರ್ಚೆಗಳು ಆಗಲಿಲ್ಲ. ವೈಯಕ್ತಿಕ ಹಿತಾಸಕ್ತಿಗಳು, ಗಲಾಟೆಗಳು ಇವೆಲ್ಲದರಲ್ಲೇ ಸಭೆ ಮುಂದೂಡಿತು. ಈಗ ತಾಲೂಕಿನ ಅಧಿಕಾರಿಗಳಿಗೆ ಇಷ್ಟೊಂದು ಉಪದ್ರ ಮಾಡೋದು ಒಳ್ಳೇದಲ್ಲ. ನಾನು ನಿಮ್ಮ ಹೇಳ್ತೀನಿ, ಮಾನ್ಯ ಕಂದಾಯ ಸಚಿವರು ಗಮನಕ್ಕೂ ಕೂಡ ತರ್ತೀನಿ, ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಗಮನಕ್ಕೆ ತರ್ತೀನಿ. ಗೊತ್ತಾಯ್ತಲ್ಲ, ಈ ತರ ಕೆಡಿಪಿ ಸದಸ್ಯರು ಕೆಲವರು ಈ ತರ ಮಾಡ್ತಿರ್ತಕ್ಕಂಥದನ್ನ ಮುಖ್ಯ ಕಾರ್ಯದರ್ಶಿಗಳಿಗೂ ಕೂಡ ಮಾನ್ಯ ಕಂದಾಯ ಸಚಿವ ಕೃಷ್ಣಾಬೈರವರು ಕೂಡ ಗಮನಕ್ಕೆ ತರ್ತೀನಿ, ಅವರೇ ತೀರ್ಮಾನ ಮಾಡಿ. ಆಮೇಲೆ ಅವ್ರ ಬಗ್ಗೆ ನಾವು ವಿಶೇಷವಾದಂತ ಗೌರವ ಇಟ್ಕೊಂಡಿದ್ದೀವಿ. ಇಲ್ಲಿ ಆಯ್ತಪ್ಪ, ಆಯ್ತು ನಾವೇ ನಿಮ್ಮನ್ನೇನು ಬೈಯಕ್ ಹೋಗಿಲ್ಲ, ಅಗತ್ಯತೆ ಇಲ್ಲ. ಪಾಪ ಏನು ಮಾಡೇ ಇಲ್ಲ, ನಿಮ್ಮ ಅಭಿವೃದ್ಧಿ ಆಯ್ತಾ ಇದೆ ತಾಲೂಕು. ಏನು
ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಭಕ್ತವಳ್ಳಿ ಅಂತಕ್ಕಂಥ ಗ್ರಾಮದ ರೈತರಿಗೆ ಯಗಚಿ ನಾಲೆಗಾಗಿ ಭೂಮಿ ವಶಪಡಿಸಿಕೊಂಡು 20 ವರ್ಷಗಳು ಕಳೆದರೂ ಕೂಡ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ಇವತ್ತು ಜಿಲ್ಲಾಧಿಕಾರಿಗಳ ಕಾರನ್ನೇ ವಕೀಲರು ಜಪ್ತಿ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಈ ಕುರಿತು ವಕೀಲ ಮಂಜುನಾಥ್ ಮಾತನಾಡಿ, ಭಕ್ತವಳ್ಳಿ ಗ್ರಾಮದ ಮರಿಗೌಡ ಅವರ ಸರ್ವೆ ನಂಬರ್ 44/1ರಲ್ಲಿ ಇರತಕ್ಕಂತ 10.30 ಗುಂಟೆ ಜಮೀನನ್ನ ಯಗಚಿ ನಾಲೆ ನಿರ್ಮಾಣಕ್ಕಾಗಿ 15-20 ವರ್ಷಗಳ ಹಿಂದೆ ವಶಪಡಿಸಿಕೊಳ್ಳಲಾಗಿತ್ತು. ಈ ಭೂಮಿಗೆ ಸಂಬಂಧಿಸಿದಂತೆ 11,22,559 ರೂಪಾಯಿ ಮೊತ್ತವನ್ನ ಇದುವರೆಗೂ ಕೂಡ ಬಿಡುಗಡೆ ಮಾಡಲಾಗಿಲ್ಲ ಅಂತ ಹೇಳಿದ್ರು. ಇನ್ನು ಪರಿಹಾರ ಹಣ ಬಿಡುಗಡೆ ಸಂಬಂಧಿಸಿದಂತೆ 2-3 ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಜಿಲ್ಲಾ ನ್ಯಾಯಾಲಯದ ಆದೇಶದಂತೆ ಇಂದು ಜಿಲ್ಲಾಧಿಕಾರಿಯರ ಕಾರನ್ನ ಜಪ್ತಿ ಮಾಡಲಾಗಿದೆ ಅಂತ ಮಾಹಿತಿಯನ್ನ ನೀಡಿದ್ರು. ಈ ಪ್ರಕರಣದಲ್ಲಿ ಮರಿಗೌಡ ಅವರ ಪತ್ನಿ ನಾಗಮ್ಮ ಹಾಗೂ ಪುತ್ರರಾದ ಲಕ್ಷ್ಮಣ್ ಗೌಡ ಮತ್ತೆ ಜಗದೀಶ್ ಅವರಿಗೆ ಪರಿಹಾರದ ಹಣವನ್ನ ಬಿಡುಗಡೆ ಆಗಬೇಕಾಗಿದೆ ಅಂತ ವಕೀಲ ಮಂಜುನಾಥ್ ಮಾಹಿತಿಯನ್ನ ನೀಡಿದ್ದಾರೆ. ಮಂಜುನಾಥ್ ಅಂತ ನಾನು ಈ ಕೇಸಿನ ವಕೀಲರು. ಆಲೂರು ತಾಲೂಕು ಕುಂದೂರು ಹೋಬಳಿ ಭಕ್ತವಳ್ಳಿ ಗ್ರಾಮದ ಸರ್ವೆ ನಂಬರು 44/1ರಲ್ಲಿ 10 ಗುಂಟೆಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಯಗಚಿ ನಾಲಾ ವಿಭಾಗಕ್ಕಾಗಿ ಸುಮಾರು 20 ವರ್ಷ ಆಯಿತು. ಆದೇಶ ಇದು ಸ್ವಾಧೀನಪಡಿಸ್ಕೊಂಡು ಆದೇಶ ಆಗಿ 15 ವರ್ಷ ಆಯಿತು. ಇದುವರೆಗೂ ಪೇಮೆಂಟ್ ಮಾಡಿಲ್ಲ. ಈ ಕೇಸ್ನಲ್ಲಿ 11,22,529 ರೂಪಾಯಿ ಬ್ಯಾಲೆನ್ಸ್ ಇದೆ. ಅದಕ್ಕಾಗಿ ಕೋರ್ಟ್ ಆದೇಶದಿಂದ DC ಕಾರನ್ನು ಜಪ್ತಿ ಮಾಡಿದ್ದೀವಿ. ಕೋಟ್ಯಾಂತರ ರೂಪಾಯಿ ವಿದ್ಯುತ್ ಬಿಲ್ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಸಕಲೇಶಪುರದ ಎತ್ತಿನಹೊಳೆ ಯೋಜನೆಯ ಮುಖ್ಯ ಕಚೇರಿಗೆ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. 2024ರಲ್ಲಿ ಸುಮಾರು 1.5 TMC ನೀರನ್ನ ಎತ್ತಿನಹೊಳೆಯಿಂದ ಹರಿಸಲಾಗಿದ್ದು, ಇದಕ್ಕಾಗಿ 14 ಮೆಗಾಟನ್ ವಿದ್ಯುತ್ ಬಳಕೆಯನ್ನು ಮಾಡಲಾಗಿದೆ. ಇದಕ್ಕಾಗಿ ವಿಶ್ವೇಶ್ವರಯ್ಯ ಜಲ ನಿಗಮ ಅಂದಾಜು 52 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಪಾವತಿಸಬೇಕು. 14 ಮೆಗಾವ್ಯಾಟ್ ವಿದ್ಯುತ್ ಬಳಕೆ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಂದಾಜು 52 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ಬಾಕಿ ಉಳಿಸ್ಕೊಂಡಿದ್ರಂತೆ. 2025ರಲ್ಲಿ ಎತ್ತಿನಹೊಳೆಯಿಂದ ಹೇಮಾವತಿ ನದಿಗೆ 2 TMC ನೀರು ಹಾಗೂ ಇತರೆ ಕೆರೆಗಳಿಗೆ 0.3 TMC ನೀರು ಹರಿಸಲಾಗಿದೆ ಅಂತೆ. ಇದಕ್ಕಾಗಿ ಒಟ್ಟು 18.25 ಮೆಗಾವ್ಯಾಟ್ ವಿದ್ಯುತ್ ಬಳಕೆ ಮಾಡಿಕೊಳ್ಳಲಾಗಿದೆ. ಒಟ್ಟು 223 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ವಿಶ್ವೇಶ್ವರಯ್ಯ ಜಲ ನಿಗಮದ ಅಧಿಕಾರಿಗಳು ಬಾಕಿ ಉಳಿಸ್ಕೊಂಡಿದ್ರಂತೆ. ನಾನು ಇನ್ನೊಂದ್ಸಲಿ ಹೇಳ್ತೀನಿ, 223 ಕೋಟಿ ರೂಪಾಯಿ ವಿದ್ಯುತ್ ಬಿಲ್ ಅನ್ನ ವಿಶ್ವೇಶ್ವರಯ್ಯ ಜಲ ನಿಗಮ ಅಧಿಕಾರಿಗಳು ಬಾಕಿ ಉಳಿಸ್ಕೊಂಡಿದ್ರು. ಪ್ರತಿ ತಿಂಗಳು 9 ರಿಂದ 10 ಕೋಟಿ ರೂಪಾಯಿ ವಿದ್ಯುತ್ ಕನಿಷ್ಠ ಬಿಲ್ ಪಾವತಿ ಮಾಡಬೇಕಾಗಿರ್ತಕ್ಕಂಥ ವಿಶ್ವೇಶ್ವರಯ್ಯ ಜಲ ನಿಗಮ ಕೋಟ್ಯಾಂತರ ರೂಪಾಯಿ ಬಾಕಿ ಉಳಿಸಿಕೊಂಡ ಹಿನ್ನೆಲೆಯಲ್ಲಿ ಹಲವು ಬಾರಿ ನೋಟಿಸ್ ನೀಡಲಾಗಿತ್ತು. ಆದ್ರೂ ಕೂಡ ಹಣ ಪಾವತಿ ಮಾಡದ ಹಿನ್ನೆಲೆಯಲ್ಲಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಇನ್ನು ವಿದ್ಯುತ್ ಸಂಪರ್ಕ ಕಡಿತದಿಂದ ಕಚೇರಿಯ ದೈನಂದಿನ ಚಟುವಟಿಕೆಗಳು ಅಸ್ತವ್ಯಸ್ತಗೊಂಡವು. ಕಂಪ್ಯೂಟರ್ಗಳು, ಆನ್ಲೈನ್ ವರದಿ ಸಲ್ಲಿಕೆ, ಅಧಿಕಾರಿಗಳ ಸಭೆ ಸೇರಿದಂತೆ ಆಡಳಿತಾತ್ಮಕ ಇವೆಲ್ಲನೂ ಮಾಡಲಾಗಿಲ್ಲ. ಆದ್ರೆ ಜನರೇಟರ್ ಹಾಕೊಂಡು ಮಾಡಿದಾರಂತೆ. 2024ರ ಸೆಪ್ಟೆಂಬರ್ ತಿಂಗಳಲ್ಲಿ ಎತ್ತಿನಹೊಳೆ ಯೋಜನೆ ನೀರೆತ್ತುವ ಕಾರ್ಯಕ್ಕೆ CM DCM ಚಾಲನೆ ನೀಡಿದ್ರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಎತ್ತಿನಹೊಳೆ ಯೋಜನೆಯಿಂದ ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ಕೋಲಾರ ಜಿಲ್ಲೆಗಳಿಗೆ 6,657 ಗ್ರಾಮಗಳಿಗೆ ಕುಡಿಯುವ ನೀರು ಮತ್ತೆ ಕೆರೆಗಳಿಗೆ ನೀರು ತುಂಬಿಸಲಾಗ್ತದೆ. ಬಟ್ ಸ್ಟಿಲ್ ವರ್ಷಕ್ಕೆ 200 ಕೋಟಿ ರೂಪಾಯಿ ವೆಚ್ಚ ಆಗ್ತಾ ಇದೆ. ಇದು ಸೈಂಟಿಫಿಕಲಿ ಅಥವಾ ಟೆಕ್ನಿಕಲಿ ಹೆಂಗೆ, ಇದು ಎಷ್ಟರ ಮಟ್ಟಿಗೆ ಇದು ಐ ಡೋಂಟ್ ನೋ. ಇದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ, ಹಂಗಾಗಿ ಹೆಚ್ಚು ಮಾತನಾಡೋದು ಬೇಡ. ಹಾಸನ ನಗರದ ಬಸಟಿಕೊಪ್ಪಲು ಪ್ರದೇಶದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡು ನಂದಿನಿ ಹಾಲಿನ ಡೈರಿ ಪಾರ್ಲರ್ ಸಂಪೂರ್ಣವಾಗಿ ಹೊತ್ತು ಉರಿದ ಘಟನೆ ಗುರುವಾರ ತಡರಾತ್ರಿ ಸಂಭವಿಸಿಬಿಟ್ಟಿದೆ. ರಾತ್ರಿ ಸುಮಾರು 1 ಗಂಟೆ ವೇಳೆಗೆ ಅವಘಡ ನಡೆದಿದ್ದು, ಡೈರಿಯಲ್ಲಿ ಸಂಗ್ರಹಿಸಲಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ನಂದಿನಿ ಹಾಲು, ಬಿಸ್ಕೆಟ್ ಉತ್ಪನ್ನಗಳು ಅವು ಇವು ಎಲ್ಲವೂ ಕೂಡ ಬೆಂಕಿಗೆ ಆಹುತಿಯಾಗೋಗಿದ್ದಾವೆ. ಅಲ್ಲದೆ ಡೈರಿಯಲ್ಲಿದ್ದಂತಹ ಫ್ರಿಡ್ಜ್ ಸೇರಿದಂತೆ ವಿವಿಧ ಉಪಕರಣಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಏನೋ ಭಾರಿ ಆರ್ಥಿಕ ನಷ್ಟ ಇದರಿಂದ ಉಂಟಾಗೋಗಿದೆ. ಬೆಂಕಿಯ ತೀವ್ರತೆಯಿಂದ ಡೈರಿ ಪಾರ್ಲರ್ ಸಂಪೂರ್ಣವಾಗಿ ನಾಶವಾಗಿದ್ದು, ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಇದಾದ್ಮೇಲೆ ಇದು ರಾತ್ರಿ ಒಂದು 12:30 ಶಾರ್ಟ್ ಸರ್ಕ್ಯೂಟ್ ಆಗಿದೆ, ವಿದ್ಯುತ್ ಅವಘಡ ಆಗಿರುತ್ತೆ. ರಾತ್ರಿ ಒಂದು 12:30 1 ಗಂಟೆ ನಮಗೆ ಫೋನ್ ಬಂತು. ಅಷ್ಟೊತ್ತಿಗೆ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಬಂದಿದ್ದರು. ಎಲ್ಲ ಫುಲ್ಲು ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ಫುಲ್ಲು ಟೋಟಲಿ ಫುಲ್ ಎಲ್ಲ ಲಾಸ್ ಆಗಿದೆ. ಹೆಂಗಾಗಿದೆ ಇದು? ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಒಂದು 6 ರಿಂದ 8 ಲಕ್ಷ ಹೋಗಿದೆ ಟೋಟಲಿ ಫ್ರಿಡ್ಜು. ಇಲ್ಲಿ ಸ್ಥಳೀಯರು ನೋಡಿಬಿಟ್ಟು ನಮಗೆ ಫೋನ್ ಮಾಡಿದರು. ಆಮೇಲೆ ಓನರು ಫೋನ್ ಮಾಡಿದರು, ಬಿಲ್ಡಿಂಗ್ ಓನರು.
ಬೆಂಕಿ ಬಿದ್ದಿದ್ದು ಇದು ಶಾರ್ಟ್ ಆಗಿದೆ. ಶಾರ್ಟ್ ಸರ್ಕ್ಯೂಟ್ ಆಗಿರೋದು ನೈಟು. ಎಷ್ಟು ಮೌಲ್ಯದ ಏನೇನಿತ್ತು? ಫ್ರಿಡ್ಜ್ಗಳಿದ್ದು, ಡಿಫ್ಯೂಸರ್ಗಳಿದ್ದು, ಮತ್ತು ಕೂಲರ್ಗಳಿದ್ದು, ಬಾಟ್ಲು ಕೂಲರ್ ಇದ್ದು, ಐಟಮ್ಸ್ ಇದ್ದು, ತುಂಬ ಟೋಟಲಿ ಹೇಳಬೇಕು ಅಂದರೆ ಒಂದು 8 ಲಕ್ಷದವರೆಗೂ ಹಾನಿಯಾಗಿದೆ. ಎಷ್ಟು ವರ್ಷ ಆಯಿತು ಸರ್ ಇದು ಶುರುವಾಗಿ? ಒಂದು ಈ ಸರ್ಕಲಲ್ಲಿ ಒಂದು 5 ವರ್ಷ ಕಂಪ್ಲೀಟ್ ಆಗಿದೆ. ನಗರದ ಸ್ವಚ್ಛತೆಯನ್ನ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಈಗ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತೆ ರಸ್ತೆ ಬದಿಗಳಲ್ಲಿ ಎಲ್ಲೆಲ್ಲಂದರಲ್ಲಿ ಕಸಗಳನ್ನ ಎಸೆತಿದ್ರೆ ಅವರ ವಿರುದ್ಧ ಸಮರ ಸಾರ್ತಾ ಇದ್ದಾರೆ ಅಧಿಕಾರಿಗಳು. ಅದಕ್ಕೊಂದು ವಿಭಿನ್ನವಾದ ಮಾರ್ಗದ ಮೂಲಕ ಬುದ್ಧಿ ಕಲಿಸಕ್ಕೆ ಮುಂದಾಗಿದ್ದಾರೆ. ಮಾಡಬೇಕಿಂತ ಕೆಲಸ. ಇತ್ತೀಚೆಗೆ ನಗರ ವ್ಯಾಪ್ತಿಯ ಅಂಗಡಿ ಮಾಲೀಕರೊಬ್ಬರು ನಿಯಮ ಉಲ್ಲಂಘಿಸಿ ರಸ್ತೆಯಲ್ಲೇ ಕಸವನ್ನ ಸುರಿತಾ ಇದ್ರಂತೆ. ಇದನ್ನ ಗಮನಿಸಿದ ಪಾಲಿಕೆ ಅಧಿಕಾರಿಗಳು ಸಾಕಷ್ಟು ಬಾರಿ ಮಾಡಬೇಡ ಹಿಂಗೆ ಅಂತ ಹೇಳಿದ್ದಾರೆ, ಆದ್ರೂ ಕೇಳಿಲ್ಲ. ಕೂಡಕ್ಕೆ ಸ್ಥಳಕ್ಕೆ ಧಾವಿಸಿರ್ತಕ್ಕಂಥ ಅಧಿಕಾರಿಗಳು ಆ ಕಸ ಏನೇನು ಎಸ್ತಿದ್ನೋ ಅದ್ರ ಜೊತೆಗೆ ಇನ್ನೂ ಒಂದು 4 ಚೀಲ ತಗೊಬಂದು ಅಂಗಡಿ ಮುಂದಕ್ಕೆಲ್ಲನೂ ಬಿಸಾಕಿದ್ದಾರೆ. ಈ ಮೂಲಕ ಅಂಗಡಿಯವನಿಗೆ ಮುಜುಗರ ಉಂಟು ಮಾಡಿ ಆತನಿಗೆ ಬುದ್ಧಿ ಕಲಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಖಂಡಿತವಾಗಲೂ ಕಲ್ತಿರ್ತಾನೆ, ಅಕ್ಕಭಕ್ತರು ಕಲ್ತಿರ್ತಾರೆ. ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರ ಜವಾಬ್ದಾರಿ. ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಗದಿತ ವಾಹನ ಏನು ಬರುತ್ತೆ ಅದಕ್ಕೆ ಕಸ ಹಾಕಬೇಕು, ಇಲ್ಲಾಂದ್ರೆ ದಂಡ ಅನಿವಾರ್ಯ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆ್ಯಂಡ್ ಯಾರು ವ್ಯಕ್ತಿ ಹಿಂಗೆ ಮಾಡಿದ್ದಾನೋ ಅವನಿಗೆ 10,000 ರೂಪಾಯಿ ದಂಡವನ್ನು ಕೂಡ ಹಾಕಿದ್ದಾರೆ. ಸರ್, ನನ್ನ ಹೆಸರು ಆಶಾ ಅಂತ, ಕಮ್ಯುನಿಟಿ ಮೊಬೈಲೈಸರ್ಸು. ಇವ್ರಿಗೆ ಆಲ್ರೆಡಿ ಏನಾಗಿದೆ ಅಂದರೆ ಇವರು ಕಸನ ತಂದು ಖಾಲಿ ಜಾಗಕ್ಕೆ ಹಾಕಿ ಸುಡ್ತಾ ಇದ್ದಾರೆ. ಆಲ್ರೆಡಿ 10 ಟೈಮ್ಸ್ ವಾರ್ನಿಂಗ್ ಕೊಟ್ಟಿದ್ದೀವಿ. ಆದ್ರೂ ಇವತ್ತು ಏನು ಮಾಡಿದ್ದಾರೆ ಅಂದರೆ ಖಾಲಿ ಜಾಗ ತೊಗೊಂಡೋಗಿ ಇವ್ರು ಅಂಗಡಿ ಕಸ ಏನು ಪ್ಲಾಸ್ಟಿಕ್ಸ್ ಎಲ್ಲ ಇದೆ ತೊಗೊಂಡೋಗಿ ಹಾಕಿ ಸುಡ್ತಾ ಇದ್ದೀವಿ. ನಾವು ಅಬ್ಸರ್ವ್ ಮಾಡಿ ಬಂದಿದ್ದೀವಿ. ತಂದೆ ಈಗ ಅವ್ರು ಅಂಗಡಿ ಮುಂದಕ್ಕೆ ಸುರಿಸಿದ್ದೀವಿ ಸರ್. ಇನ್ನು ಮುಂದೆ ಅವ್ರು ಇದನ್ನೇ ಕಂಟಿನ್ಯೂ ಮಾಡಬಾರ್ದು. ಕಂಟಿನ್ಯೂ ಮಾಡಿದರೆ ಶಾಪ್ನೇ ಕ್ಲೋಸ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದೀವಿ ಸರ್. ಇವತ್ತು ಇದು ಪ್ಲಾಸ್ಟಿಕ್ ಶಾಪ್ ತರ ನೋಡಿ ಸರ್, ಅಲ್ಲೇ ಇದ್ದಾರೆ ಹಿಸ್ಟಾರಿಕಲ್ಸ್. ಫೈನ್ ಹಾಕ್ತೀವಿ ಸರ್, ಫೈನ್ ಹಾಕ್ತೀವಿ. ಈಗ ಫೈನ್ ಹಾಕ್ತೀವಿ ಸರ್, ಹಾಕ್ತೀವಿ ಸರ್. ಇವರಿಗೆ 10,000 ದಂಡ ಹಾಕೋಣ ಅಂತಿದ್ದೀವಿ ಸರ್. MD ಫರ್ನಿಚರ್ಸ್ ಅಂತ ಓನರ್ ಹೆಸರು. ಓನರ್ ಏನು ಯಾರು ಅಂತ ಗೊತ್ತಿಲ್ಲ ಸರ್. ಈಗ ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ನಾವು ಫೈನ್ ಹಾಕ್ಬಿಡ್ತಾವೆ. ಹಾಸನ ಮಹಾನಗರ ಪಾಲಿಕೆಯ 15ನೇ ಹಣಕಾಸು ಯೋಜನೆಯಡಿ ನೂತನವಾಗಿ ಖರೀದಿಸಿದ JCB ಹಾಗೂ ಕಸ ತುಂಬುವ ಲಾರಿಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಇವತ್ತು ಪೂಜೆಯನ್ನು ಸಲ್ಲಿಸಿ ಸ್ವತಃ ತಾವೇ ವಾಹನವನ್ನ ಚಾಲನೆ ಮಾಡುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ಸುಮಾರು 2 ಕೋಟಿ ವೆಚ್ಚದಲ್ಲಿ 2 ಟಿಪ್ಪರ್ ಲಾರಿಗಳು, 2 JCB ಹಾಗೂ ಇನ್ನಿತರ ಸ್ವಚ್ಛತಾ ಯಂತ್ರೋಪಕರಣಗಳನ್ನ ಖರೀದಿಸಿ ಇಂದು ಅದಕ್ಕೆ ಪೂಜೆ ಸಲ್ಲಿಸಿ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. ಸ್ವಚ್ಛತೆಗೆ ಜನರ ಸಹಕಾರ ಅಗತ್ಯ, ಪ್ರತಿಯೊಬ್ಬರು ಕೂಡ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. 15ನೇ ಹಣಕಾಸು 2020-21ನೇ ಸಾಲಿನಿಂದು 1,78,00,000 ಸುಮಾರು ಹಣ ಇವತ್ತು ನಮ್ಮೆಲ್ಲ ಅಧಿಕಾರಿ ವರ್ಗದವರು, ಕಮಿಷನರ್ ಇರ್ಬೋದು, ಇಂಜಿನಿಯರ್ ಅಂತ ಕವಿತಾ ಮೇಡಮ್ ಎಲ್ಲರೂ ಕೂಡ ಸೇರಿ ಹಣವನ್ನು ಏನು ಹಿಂದೆ ನೋಡ್ಕೊಂಡಿರಲಿಲ್ಲ, ಹಾಗಾಗಿ ದುರುಪಯೋಗ ಆಗಬಾರ್ದು ಅಂತ ಹಣವನ್ನು ಇವತ್ತೇನು ನಮ್ಮ 2 ಟಿಪ್ಪರ್ 53 ಲಕ್ಷಕ್ಕೆ ಮತ್ತು 2 JCB ಇರ್ಬೋದು ಮತ್ತು ನಮ್ಮ ಏನು ಬೀದಿ ಬದಿ ನಮ್ಮ ಇದನ್ನು ಕ್ಲೀನ್ ಮಾಡೋವಂಥದ್ದು ಸ್ವೀಪಿಂಗ್ ಮಿಷಿನ್ನ ಇವತ್ತೆಲ್ಲ ಸುಮಾರು ಸೇರಿ ಎಷ್ಟು ಒಟ್ಟು ಕೋಟಿ 2 ಕೋಟಿ ವೆಚ್ಚದಲ್ಲಿ ಇವತ್ತು ಯಂತ್ರಗಳನ್ನ ತೊಗೊಂಡಿದ್ದಾರೆ. ನಗರ ಇವತ್ತೇನು ಪಾಲಿಕೆಗೆ ಸೇರ್ಪಡೆ ಆಗಿದೆ. ಏನು ಕಸದ ನಿರ್ವಹಣೆದು ಮತ್ತು ಇದನ್ನು ಮೇಂಟೆನೆನ್ಸ್ ಕೂಡ ಮಾಡಲಿಕ್ಕೆ JCB ಅವಶ್ಯಕತೆ ಇತ್ತು. ಹಾಗಾಗಿ ಇಂಥ ಒಂದು ಇದನ್ನು ಒಳ್ಳೆ ಕಾರ್ಯ ಇವತ್ತು ಕೆಲಸ ಆಗಿದೆ. ಇವತ್ತೆಲ್ಲ ಅಧಿಕಾರಿ ವರ್ಗದಲ್ಲಿ ಸೇರಿ ಇವತ್ತು ಪೂಜೆ ಮಾಡಿ ಇವತ್ತು ಸಾರ್ವಜನಿಕ ಲೋಕಾರ್ಪಣೆಯನ್ನು ಮಾಡಿದ್ದೇವೆ. ಮುಂದೆ ಏನೇನು ಕೆಲಸ ಕಾರ್ಯಗಳಾಗಬೇಕಿದೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಮಾಡೋಣ ಅಂತ ಹೇಳಿ ಎಲ್ಲದೂ ಒಳ್ಳೆಯದಾಗಲಿ. ಹಾಸನ ಸ್ವಚ್ಛತೆ ಸಾರ್ವಜನಿಕರು ಕೂಡ ಸಹಕಾರನ ಮಾಡಬೇಕು. ಕಸವನ್ನು ಈಗಾಗಲೇ ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಏನು ನಿಗದಿ ಮಾಡಿ ಅಲ್ಲಿ ಕಸವನ್ನು ಹಾಕಬಾರ್ದು ಅಂತ ಏನು ಮಾಡಿದ್ರು, ಆದರೂ ಕೂಡ ಸಾರ್ವಜನಿಕರು ಕಸವನ್ನು ಹಾಕೋ ಮುಖಾಂತರ ಮತ್ತೆ ಏನೋ ಒಂದು ಕಡೆ ಸೌಂದರ್ಯೀಕರಣಕ್ಕೆ ಹಾಸನ ಇದಕ್ಕೆ ಭಾಳ ತೊಂದರೆ ಆಗಿದೆ. ಅಲ್ಲೂ ಕೂಡ CC ಕ್ಯಾಮ್ರಾ ಹಾಕೋ ಮುಖಾಂತರ ಅದಕ್ಕೆ ನಿಯಂತ್ರಣ ಮಾಡಬೇಕು. ಕಸವನ್ನು ಎಲ್ಲೆಲ್ಲಿ ಹಾಕ್ತಾಯಿದ್ದಾರೆ ಅಂತ ಅದನ್ನು ಕೂಡ ನಗರ ಪಾಲಿಕೆಯಿಂದ ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ. ಸಾರ್ವಜನಿಕರು ಕೂಡ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾಯಿದ್ದೀನಿ, ಕಸವನ್ನು ದಯಮಾಡಿ ಯಾರೂ ಕೂಡ ಹೊರಗಡೆ ಹಾಕಕ್ಕೆ ಹೋಗಬೇಡಿ. ಏನು ಆಟೋ ಟಿಪ್ಪರ್ ಬರುತ್ತೆ ಅದಕ್ಕೇ ತಾವು ಹಾಕಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಅದನ್ನು ತಮಗೆ ಗೊತ್ತಿದೆಯಲ್ಲ, ಈಗಾಗಲೇ ಅಧಿವೇಶನದಲ್ಲೂ ಚರ್ಚೆ ಮಾಡಾಗಿದೆ. ಸರ್ಕಾರದಿಂದ ಯಾವುದೇ ಹೆಚ್ಚುವರಿ ಅನುದಾನ. ಬೇಲೂರು ಅಂದಾಕ್ಷಣ ನೆನಪಾಗೋದು ಬೇಲೂರು ದೇವಸ್ಥಾನ. ಆದರೆ ಬೇಲೂರು ದೇವಸ್ಥಾನಕ್ಕೆ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾರೆ. ಇವೆಲ್ಲದರ ನಡುವೆ ಇತ್ತೀಚೆಗೆ ಬೇಲೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ಬೇರೆ ಜಾಸ್ತಿ ಆಗಿಬಿಟ್ಟಿದೆ. ಈ ಕಿರಿಕಿರಿ ಜೊತೆಗೆ ಆಟೋ ಚಾಲಕರ ಕಿರಿಕಿರಿ ಕೂಡ ಜಾಸ್ತಿ ಆಗಿದೆ ಅಂತ ಸಾರ್ವಜನಿಕರು ಆರೋಪಿಸ್ತಾ ಇದ್ದಾರೆ. ಬಸ್ಗಳು ಬಂದ ಸಂದರ್ಭದಲ್ಲಿ ಏಕಾಏಕಿ ರಸ್ತೆಯನ್ನು ಮಧ್ಯೆಗೆ ನುಗ್ಗಿ ಬಸ್ಸಿಗೆ ಅಡ್ಡ ಹಾಕಿ ಜನಗಳನ್ನ ಹತ್ತಿಸ್ಕೊಳ್ಳುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಜನ
ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ಬಾರಿ ಬುದ್ಧಿ ಹೇಳೋ ಪ್ರಯತ್ನ ಮಾಡಲಾಗಿದೆ, ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ವಂತೆ. ನೆಹರು ನಗರದ ವೃತ್ತದಲ್ಲಿ ಕೆಲ ಆಟೋ ಚಾಲಕರು ಮನ ಬಂದಂತೆ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿ ಆಟೋಗಳನ್ನ ನಿಲ್ಲಿಸಿ ಬಾಡಿಗೆಗೆ ಪ್ರಯಾಣಿಕರನ್ನ ಪೀಡಿಸ್ತಾ ಇದ್ದಾರಂತೆ. ಅಂಡ್ ಅವ್ರಿಗೆ ಅಂತಾನೆ ಒಂದಿಷ್ಟು ಜಾಗ ನಿಗದಿಪಡಿಸಿದ್ದಾರೆ. ಆ ನಿಗದಿಪಡಿಸಿರೋ ಜಾಗದಲ್ಲಿ ನಿಲ್ಲಿಸಬೇಕು, ಬಟ್ ಯಾಕೆ ನಿಲ್ಲಿಸ್ತಾ ಇಲ್ಲ ಅನ್ನೋದು ಇವ್ರ ಪ್ರಶ್ನೆ. ಚಿಕ್ಕಮಂಗ್ಳೂರು, ಹಳೆಬೀಡು, ಹಾಸನದಿಂದ ಬರ್ತಕ್ಕಂಥ ಸರ್ಕಾರಿ ಬಸ್ಗಳನ್ನ ಅಡ್ಡಗಡ್ಡಿ ಪ್ರಯಾಣಿಕರನ್ನ ಹತ್ತಿಸ್ಕೊಳ್ಳಕ್ಕೆ ಸಾಹಸ ಅಲ್ಲ, ದುಸ್ಸಾಹಸ ಪಡ್ತಾರೆ. ಇದರಿಂದ ಅವಘಡ ಸಂಭವಿಸ್ಬಿಟ್ರೆ ಯಾರು ಹೊಣೆ ಅಂತಕ್ಕಂಥ ಪ್ರಶ್ನೆಯನ್ನ ಸಾಮಾಜಿಕ ಹೋರಾಟಗಾರ ನೂರ್ ಅಹಮದ್ ಅಂತಕ್ಕಂಥವ್ರು ಕೂಡ ಮಾಡಿದ್ದಾರೆ. ಆ್ಯಂಡ್ ಹೊಟ್ಟೆಪಾಡು ಹೌದು, ಆ ಕ್ಷಣಕ್ಕೆ ದುಡಿಮೆಯೇ ಮುಖ್ಯ. ಹಾಗಾಗಿ ಇವತ್ತೊಂದು ಬಾಡಿಗೆ ಸಿಕ್ಕೋಬಿಟ್ರೆ ಒಂದು ಹೊತ್ತಿನ ಊಟ ಆಗುತ್ತೆ, ಯಾವುದೋ ಒಂದು ಖರ್ಚಿಗೆ ಆಗುತ್ತೆ ಅನ್ನೋ ಕೆಲಸಕ್ಕೆ ಪಾಪ ಅವ್ರು ಹಂಗೆ ಹೋಗ್ತಾರೆ. ಬಟ್ ಸ್ಟಿಲ್ ನೀವು ಆ ರೀತಿ ಹೋಗುವ ಸಾಹಸ, ದುಸ್ಸಾಹಸ ನಿಮ್ಮ ಜೀವಕ್ಕೂ ಅಪಾಯ ಸಂಭವಿಸಬಹುದು, ಮತ್ತೊಬ್ಬರ ಜೀವಕ್ಕೂ ಇದರಿಂದ ಸಂಚಕಾರ ಬರಬಹುದು ಅನ್ನೋದರ ಅರಿವು ಕೂಡ ಆಟೋ ಚಾಲಕರಿಗೆ ಇರಬೇಕಾಗತ್ತೆ. ನಿಗದಿತ ಸ್ಥಳಗಳಲ್ಲೇ ನಿಂತ್ಕೊಂಡ್ರೆ ಜನನೇ ಬಂದು ಹತ್ಕೊಳ್ತಾರಲ್ವೇ, ಅದ್ರ ಬಿದ್ದು ಈ ಥರದ ಪೈಪೋಟಿ ಯಾಕೆ? ಬೇಲೂರಿನ ನೆಹರು ನಗರ ವೃತ್ತದಲ್ಲಿ ಆಟೋ ಚಾಲಕರು ನಿಗದಿತ ಸ್ಥಳ ಬಿಟ್ಟು ಅವರೇ ಸ್ವಯಂ ಪ್ರೇರಿತರಾಗಿ ರಸ್ತೆ ಮಧ್ಯದಲ್ಲಿ ಆಟೋ ನಿಲ್ಲಿಸಿ ಪ್ರಯಾಣಿಕರಿಗೆ ಮತ್ತು ಸುಗಮ ಸಂಚಾರಕ್ಕೆ ತೊಂದರೆಯನ್ನು ಸಹ ಕೊಡ್ತಾ ಇದ್ದಾರೆ. ಇದರ ಸಂಬಂಧ ಸಾರ್ವಜನಿಕರು ಅನೇಕ ಬಾರಿ ನಮಗೆ ಸಂಪರ್ಕ ಮಾಡಿ ಇದನ್ನು ಸರಿಪಡಿಸಬೇಕು ಅಂತ ಅವರು ನಮ್ಮಲ್ಲಿ ಕೇಳ್ಕೊಂಡ್ರು. ನಾವು ಖುದ್ದಾಗಿ ಮೌಖಿಕವಾಗಿ ಆಟೋ ಚಾಲಕರಿಗೆ ಬುದ್ಧಿವಾದ ಹೇಳಿದರೆ ಅವರು ಯಾವುದೇ ರೀತಿಯ ಸ್ಪಂದನೆ ನೀಡುತ್ತಿಲ್ಲ. ಈ ಪುಂಡ ಯುವಕರು, ಆಟೋ ಚಾಲಕರು, ಈ ಪದ ನಾನು ಯಾಕಪ್ಪ ಬಳಸ್ತೀನಿ ಅಂದರೆ, ಬೇಲೂರಿನಲ್ಲಿ ಮದನ್ ಆಟೋ ಅಂತ ಒಬ್ಬರಿದ್ದಾರೆ. ಅವರು ಸಮವಸ್ತ್ರ ಇಲ್ಲದೇ ಆಟೋ ಹೊರಗಡೆ ತೆಗೆಯಲ್ಲ. ಉತ್ತಮವಾಗಿ ಸೇವೆ ಸಲ್ಲಿಸ್ಕೊಂಡು ಸುಮಾರು 40 ವರ್ಷಗಳಿಂದಾನು ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಅನೇಕರು ಸಹ ಉತ್ತಮ ಆಟೋ ಚಾಲಕರು ಬೇಲೂರಿನಲ್ಲಿ ಇದ್ದಾರೆ. ಈ ಪುಂಡದಿಂದ ಅವರಿಗೆ ಕೆಟ್ಟ ಹೆಸರು ಮತ್ತು ಬೇಲೂರಿಗೆ ಪ್ರವಾಸಿಗರು ಅತಿ ಹೆಚ್ಚು ಸಾವಿರಾರು ಸಂಖ್ಯೆಯಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಸುಗಮ ಸಂಚಾರಕ್ಕೆ ಅಡಚಣೆ ಆಗ್ತಾ ಇದೆ. ಇದರ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಬೇಲೂರಿನ ಸರ್ಕಲ್ ಇನ್ಸ್ಪೆಕ್ಟರ್ ರೇವಣ್ಣನವರು ಗಮನಹರಿಸಿ ಈ ಪುಂಡ ಚಾಲಕರಿಗೆ ಬುದ್ಧಿವಾದ ಹೇಳಿ ಈ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು. ಮತ್ತು ವಿಶೇಷವಾಗಿ ಬೇಲೂರಿನಲ್ಲಿ ಅತಿ ಹೆಚ್ಚು ಪಾರ್ಕಿಂಗ್ ಸಮಸ್ಯೆ ಮತ್ತು ಸಂಚಾರಕ್ಕೆ ತೊಂದರೆಗಳಾಗ್ತಾ ಇದೆ. ಯಾಕಪ್ಪ ಅಂದರೆ ದೇಶ ವಿದೇಶದಿಂದ ಸಾವಿರಾರು ವಾಹನಗಳು ಬೇಲೂರಿಗೆ ಭೇಟಿ ನೀಡುತ್ತಾರೆ. ಇದರ ಸಂಬಂಧ ಬೇಲೂರಿನ ವೃತ್ತ ನಿರೀಕ್ಷಕರು ಮತ್ತು ಸಮಾಜಮುಖಿ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬಿಕ್ಕೋಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ತೀವ್ರಗೊಂಡಿದೆ. ಕೊಡಗು ಭಾಗದಿಂದ ಬಂದಿರತಕ್ಕಂಥ ದೈತ್ಯಾಕಾರದ ಒಂಟಿ ಸಲಗ ಈಗ ಅದರೊಟ್ಟಿಗೆ ಜಾಯಿನ್ ಆಗಿದೆ. ಅರಣ್ಯದ ಹಾದಿ ಹಿಡಿದು ಬಂದಿರತಕ್ಕಂಥ 2 ಬೃಹತ್ ಉದ್ದನೆಯ ದಂತವನ್ನು ಹೊಂದಿರತಕ್ಕಂಥ ಸಲಗ ಕಾಫಿ ತೋಟಗಳ ಮೂಲಕ ಸಂಚರಿಸಿದ್ದು ಆಹಾರವನ್ನು ಅರಸುತ್ತಾ ಮನೆ ಅಂಗಳದವರೆಗೂ ಕೂಡ ಬಂದಿರತಕ್ಕಂಥದ್ದು ಸ್ಥಳೀಯರಲ್ಲಿ ಭೀತಿಯನ್ನ ಹುಟ್ಟಿಸಿದೆ. ಅರಣ್ಯ ಇಲಾಖೆಯವರು ಶಾಸಕರನ್ನು ಕರೆದು ಸ್ವಾಗತ ಕಾರ್ಯಕ್ರಮ ಎಲ್ಲಾನು ಇಟ್ಕೊಬೇಕಾಗಿತ್ತು, ಯಾಕೋ ಇಟ್ಕೊಂಡಿಲ್ಲ ಅಂತ ಕಾಣುತ್ತೆ. ಸ್ಥಳೀಯ ಶಾಸಕರನ್ನು ಕರೆಸಿ ಅರಣ್ಯ ಇಲಾಖೆಯಿಂದ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ಚೆನ್ನಾಗಾಗತ್ರಿ. ಈಗಿರೋ ಆನೆಗಳ ಕಾಟನೆ ತಡ್ಕೊಳಕಾಯ್ತಾ ಇಲ್ಲ. ಅಲ್ಲಿರೋರು ಯಾರ ಕೇಳು ಅದಕ್ಕೊಂದು ಶಾಶ್ವತ ಪರಿಹಾರ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಸ್ಥಳೀಯ ಶಾಸಕರು, ಸಂಸದರ ಹಾದಿಯಾಗಿ ಎಲ್ಲರೂ ಕೂಡ ಫೇಲ್ಯೂರ್ ಆಗೋಗಿದ್ದಾರೆ. ಈ ವಿಚಾರದಲ್ಲಿ ಜನ ದಿನ ಬೆಳಗಾದ್ರೆ ಆನೆ ಕಾಟ ಅಂತ ಒದ್ದಾಡ್ತಾ ಇದ್ದಾರೆ. ಕಾಫಿ ತೋಟಗಳಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಬರ್ತಾ ಇಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ಹೆದರ್ಕೊಳ್ತಾವ್ರೆ, ಜನ ಮನೆಯಿಂದ ಹೊರಗೆ ಬರಕ್ಕೆ ಹೆದರ್ಕತಾವ್ರೆ. ಇರೋ ಆನೆಗಳದೇ ತಡ್ಕೊಳಕಾಯ್ತಾ ಇಲ್ಲ ಅನ್ನೋದ್ರ ಬೆನ್ನಲ್ಲೇ ಉದ್ದನೆ ಕೋರೆಗಳನ್ನ ಹೊಂದಿರುವ ಬೃಹತ್ ಆಕಾರದ ಕಾಡಾನೆ ಒಂದು ಮತ್ತೆ ಇಲ್ಲಿ ಎಂಟ್ರಿ ಕೊಟ್ಟು ಇರುವ ಆನೆಗಳೊಟ್ಟಿಗೆ ಸ್ನೇಹ ಬೆಳೆಸ್ಕೊಂಡು ಮುಂದಾಗಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆಯಂತೆ. ಸದ್ಯಕ್ಕೆ ಒಂಟಿ ಸಲಗ ಒಂದೇ ಓಡಾಡ್ಕೊಂಡಿದೆಯಂತೆ. ಈ ದೈತ್ಯ ಆನೆಯ ಚಲನವಲನಗಳು ಸಮೀಪದ ಮನೆಯೊಂದರ CCTV ಕ್ಯಾಮ್ರಾದಲ್ಲೂ ಕೂಡ ಸೆರೆ ಆಗಿದೆ. ಮನೆ ಪಕ್ಕದಲ್ಲೇ ಓಡಾಡಿದೆ. ಕಾಫಿ ತೋಟದೊಳಗಡೆ ಈ ಸದ್ಯಕ್ಕೆ ಇದೆಯಂತೆ. ಯಾವತ್ತು ಬಂದು ಯಾರನ್ನು ವಾಡದು ತೂಣದು ಸಾಯಿಸುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ಜನ ಎಚ್ಚೆತ್ಕೊಳ್ಳಿ, ಅರಣ್ಯ ಇಲಾಖೆರು ಎಚ್ಚೆತ್ಕೊಳ್ಳಿ. ಇಲ್ಲ ಅಂತಂದ್ರೆ ಮತ್ತೊಂದು ಪ್ರತಿಭಟನೆ ಮಾಡಿದವರ ವಿರುದ್ಧ ಕ್ರಮ, ಅವ್ರ ಮೇಲೆ ಪ್ರತಿಭಟನೆ ಮಾಡಿದವ್ರ ಮೇಲೆ ಕೇಸು, ಸಮನ್ಸು, ಮತ್ತೆ ಶಾಸಕರು ಬಂದು ಅಧಿಕಾರಿಗಳ ವಿರುದ್ಧ ಈ ಶುದ್ಧ ಬಾಯನ್ನ ನಾಲಿಗೆ ಹರಿಬಿಡೋದು, ಅದರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರು ಇನ್ನೊಂದಿಷ್ಟು ವೈರಲ್ ಆಗೋದು, ನಾವು ಕುತ್ಕೊಂಡು ಇಲ್ಲಿ ಬೈಯೋದು, ನೀವು ನಮ್ಮನ್ನು ಬೈಯೋದು, ಇದೇ ಕತೆ ಆಗೋಗುತ್ತೆ.
ಇದೇ ಕತೆ ಆಗುತ್ತೆ. ಅರಣ್ಯ ಇಲಾಖೆಯವ್ರ ಪಾಪ ಏನು ಮಾಡಕ್ಕೆ ಸಾಧ್ಯ ಅಂದರೆ ಅವ್ರ ಕೈಲಿ ಏನು ಮಾಡಕ್ಕೆ ಸಾಧ್ಯ? ಪಾಪ ಆನೆ ಬಂದಾಗ ಪಟಾಕಿ ಹೊಡೆದು ಓಡಿಸ್ತಾರೆ ಆ ಕಡೆಗೆ ಬಂದಾಗ ಆ ಕಡೆಯಿಂದ ಪಟಾಕಿ ಹೊಡೆದು ಈ ಕಡೆಗೆ ಓಡಿಸ್ತಾರೆ. ಒಟ್ಟಿನಲ್ಲಿ ಜನ ಆಲ್ರೆಡಿ ನರಕ ಯಾತನೆ ಅನುಭವಿಸುತ್ತಿದ್ದರು. ಈ ನರಕಕ್ಕೆ ಇನ್ನೊಂದಿಷ್ಟು ಆ್ಯಡ್ ಆನ್ ಟು ದಿಸ್ ಅಂತ ಇನ್ನೊಂದು ಆನೆ ಬಂದು ಕೂತೈತೆ. ಅದಕ್ಕೆ ಬೇರೆ ಬೃಹತ್ ಆಕಾರವಾಗೈತಂತೆ, 2 ದೊಡ್ಡ ಕೋರೆಗಳು ಬೇರೆ ಅವಂತೆ. ಜನ ಹುಷಾರಾಗಿರಿ, ನಿಮ್ಮ ಜೀವವನ್ನ ಅರಣ್ಯ ಇಲಾಖೆಯು ರಕ್ಷಿಸುವುದಿಲ್ಲ. ಸ್ಥಳೀಯ ಶಾಸಕರನ್ನು ನಂಬಬೇಡಿ, ಜನಪ್ರತಿನಿಧಿಗಳನ್ನು ನಂಬಬೇಡಿ. ನಿಮ್ಮ ಜೀವಕ್ಕೆ ನೀವೇ ಹೊಣೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚನ್ನರಾಯಪಟ್ಟಣ ಕೆಡಿಪಿ ಸಭೆಯಲ್ಲಿ ಭಾರಿ ಹೈಡ್ರಾಮಾ. ಶಾಸಕರು ಸದಸ್ಯರ ನಡುವೆ ವಾಕ್ಸಮರ. ಶಾಸಕರಿಗೆ ಸದಸ್ಯರಿಂದ ಸವಾಲ್. ಜಮೀನು ಕಳೆದುಕೊಂಡು 20 ವರ್ಷ ಕಳೆದರೂ ರೈತರಿಗೆ ಪರಿಹಾರ ನೀಡದ ಹಿನ್ನೆಲೆ ಕಟ್ಟುನಿಟ್ಟಿನ ಕ್ರಮ. ಹಾಸನದ ಜಿಲ್ಲಾಧಿಕಾರಿಗಳ ಕಾರೇ ಜಪ್ತಿ. ಕೋಟಿ ವಿದ್ಯುತ್ ಬಿಲ್ ಬಾಕಿ. ಕತ್ತಲಲ್ಲಿ ಮುಳುಗಿದ ಎತ್ತಿನಹೊಳೆ ಯೋಜನೆ ಕಚೇರಿ. ಐತಿಹಾಸಿಕ ಯೋಜನೆಗೆ ಬಿಲ್ ಶಾಕ್. ಹಾಸನದಲ್ಲಿ ಮಧ್ಯರಾತ್ರಿ ಅಗ್ನಿ ಅವಘಡ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಲಕ್ಷಾಂತರ ರೂಪಾಯಿ ನಷ್ಟ. ಬೆಂಕಿಗೆ ಆಹುತಿಯಾದ ನಂದಿನಿ ಪಾರ್ಲರ್. ಎಲ್ಲೊಂದರಲ್ಲಿ ಕಸ ಹಾಕಿದ್ರೆ ದಂಡ ಗ್ಯಾರಂಟಿ. ಹಾಸನ ಮಹಾನಗರ ಪಾಲಿಕೆಯಿಂದ ಖಡಕ್ ಎಚ್ಚರಿಕೆ. ಅಂಗಡಿ ಮಾಲೀಕನಿಗೆ ಬಿತ್ತು ಬರೋಬ್ಬರಿ 10,000 ದಂಡ. ಹಾಸನ ನಗರದ ಸ್ವಚ್ಛತೆಗೆ ಬಿಗ್ ಬೂಸ್ಟ್. 2 ಕೋಟಿ ವೆಚ್ಚದ ಹೊಸ ಜೆಸಿಬಿ ಟಿಪ್ಪರ್ಗಳಿಗೆ ಶಾಸಕ ಸ್ವರೂಪ್ ಚಾಲನೆ. ಕಸಮುಕ್ತ ಹಾಸನಕ್ಕೆ ಮಹತ್ವದ ಹೆಜ್ಜೆ. ಬೇಲೂರಿನಲ್ಲಿ ಆಟೋ ಚಾಲಕರ ಅತಿರೇಕ ವರ್ತನೆ. ಚಾಲಕರಿಂದ ಸುಗಮ ಸಂಚಾರಕ್ಕೆ ಅಡೆತಡೆ. ಕೊಡಗಿನಿಂದ ಆಗಮಿಸಿದ 2 ಉದ್ದನೆ ದಂತದ ದೈತ್ಯ ಆನೆಗಳು. ಬೇಲೂರು ತಾಲೂಕಿನಲ್ಲಿ ಗಜಗಾಂಭೀರ್ಯದ ಅಬ್ಬರ. ಬಿಕ್ಕೋಡು ಭಾಗದಲ್ಲಿ ದೈತ್ಯ ಒಂಟಿ ಸಲಗದ ದರ್ಶನ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.